9 ದಿನ 9 ರೈಸ್ ರೆಸಿಪೀಸ್ ಸೀರೀಸ್ನಲ್ಲಿ ಇವತ್ತು ದಿನ 2 ಬಾಸ್ಮತಿ ರೈಸ್ ಅಲ್ಲಿ ಹೇಗೆ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಒಂದು ಸಕ್ಕದಾಗಿರುವಂತಹ ಪನೀರ್ ಫ್ರೈಡ್ ರೈಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದೀನಿ. ತಟ್ ಅಂತ ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಮೊದಲಿಗೆ ಪನೀರ್ನ ಕ್ಯೂಬ್ಸ್ ಕಟ್ ಮಾಡ್ಕೊಂಡು ಉಪ್ಪು, ಖಾರದ ಪುಡಿ ಮತ್ತೆ 1 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ನಂತರ ಅದೇ ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ನಿಮ್ಮ ಫ್ರಿಡ್ಜ್ ಅಲ್ಲಿ ಯಾವ್ಯಾವ ತರಕಾರಿ ಇದೆಯೋ ಅದಷ್ಟು ಹಾಕೋಬಹುದು. ನಾನಿವತ್ತು ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಕ್ಯಾಬೇಜ್ ಹಾಗೆ ಸ್ವೀಟ್ ಕಾರ್ನ್ ಹಾಕೊಂಡಿದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಆದ್ಮೇಲೆ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು, ಉಪ್ಪು ಆಲ್ರೆಡಿ ಹಾಕಿದ್ದೀನಿ, ಸೊ 1 ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, 1 ಟೀ ಸ್ಪೂನ್ ಪೆಪ್ಪರ್ ಪುಡಿ ಜೊತೆಗೆ ಮನೇಲೆ ಮಾಡಿರುವಂತಹ ಟೊಮೆಟೊ ಕೆಚಪ್ 1 ಟೀ ಸ್ಪೂನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಾಸ್ಮತಿ ರೈಸ್ ನ ಈ ರೀತಿ ಬಿಡಿಬಿಡಿಯಾಗಿ ಕುಕ್ ಮಾಡ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯ್ತು. ಪರ್ಫೆಕ್ಟ್ ಬಾಸ್ಮತಿ ರೈಸ್ ಹೇಗೆ ಕುಕ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ ಆಲ್ರೆಡಿ, ಅದನ್ನ ಲಿಂಕ್ ಮಾಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮೇಲೆ ಫ್ರೈ ಮಾಡಿಟ್ಟಿರುವಂತ ಪನೀರ್ ಜೊತೆಗೆ ಈರುಳ್ಳಿ ಹೂವು ಕಟ್ ಮಾಡಿ ಹಾಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ರೆ ರೆಸ್ಟೋರೆಂಟ್ ಅಲ್ಲೆಲ್ಲ ಸಿಗೋ ತರ ಸೂಪರ್ ಟೇಸ್ಟಿ ಆಗಿರುವಂತ ಪನೀರ್ ಫ್ರೈಡ್ ರೈಸ್ ತಯಾರಾಗುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಹಾಗೆ ನೀವು ನನ್ನ ಪೇಜಿಗೆ ಹೊಸಬ್ರಾಗಿದ್ರೆ ಫಾಲೋ ಬಟನ್ ಒತ್ತೋದ್ರ ಜೊತೆಗೆ ನಾಳೆ ದಿನ 3 ಯಾವ ಸ್ಪೆಷಲ್ ರೈಸ್ ರೆಸಿಪಿ ಹಾಕ್ತೀನಿ ಅನ್ನೋದನ್ನ ಕಾಮೆಂಟ್ ಅಲ್ಲಿ ಗೆಸ್ ಮಾಡಿ.